ನಮಸ್ಕಾರ ಎಲ್ರಿಗೂ. ಇವತ್ತು ಫ್ರಾನ್ಸ್ ಮಸಾಲ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಸೂಪರಾದ ಕರಿ ಅಂತ ಹೇಳ್ಬೋದು. ನೀವು ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕಾದಂತಹ ರೆಸಿಪಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಮೊದಲಿಗೆ ಅರ್ಧ ಕೆಜಿಯಷ್ಟು ಫ್ರಾನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ, 1/4 ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಗೆ ಒಂದು 2ರಿಂದ 3 ಸ್ಪೂನಷ್ಟು ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ. ಇದ್ರ ಜೊತೆಗೇ 2 ಸ್ಪೂನಷ್ಟು ತುಪ್ಪ ಇದ್ದರೆ ಹಾಕ್ಕೊಳ್ಳಿ. ಆಪ್ಷನಲ್ ಇದು ತುಪ್ಪ, ಇಲ್ಲಾಂದರೆ ಎಣ್ಣೆಯಲ್ಲೇ ನೀವು ಫ್ರೈ ಮಸಾಲ ಏನು ರೆಡಿ ಮಾಡ್ಕೋಬೋದು. 1/4 ಸ್ಪೂನಷ್ಟು ಜೀರಿಗೆ, 2 ದಂಟಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದ ನಂತರ 2 ಈರುಳ್ಳಿಯನ್ನು ಈ ಥರ ಚೆನ್ನಾಗಿ ಸಣ್ಣ ಪೀಸ್ ಕಟ್ ಮಾಡಿ ಹಾಕ್ಕೋಬೇಕು. ಒಗ್ಗರಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕೆಂಪು ಬಣ್ಣಕ್ಕೆ ಈ ಥರ ಬರಬೇಕು. 1/4 ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೋಬೇಕು. ನಂತರ ನಾವೇನು ನೆನೆಸಿಟ್ಟಿದ್ದೀವಲ್ವ ಅರಿಶಿನ ಎಲ್ಲ ಹಾಕಿ ಫ್ರಾನ್ಸನ್ನು ಇದಕ್ಕೆ ಹಾಕೋಬೇಕು. ಫ್ರಾನ್ಸನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 1 ರೌಂಡ್ ಫ್ರೈ ಆದ ನಂತರ ಮುಚ್ಚಳ ಮುಚ್ಚಿ 4ರಿಂದ 5 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡ, ಅದು ರಬ್ಬರ್ ಥರ ಆಗುತ್ತೆ. ಇದು ಬೆಂದಾಗ ನೋಡಿ ಈ ಥರ ನೀರು ಬಿಡುತ್ತೆ. ಸಂಪೂರ್ಣವಾಗಿ ಬೇಯಿಸೋದು ಬೇಡ, ಯಾಕಂದರೆ ಮತ್ತೆ ಮಸಾಲದಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇದು ಈ ಥರ ನೀರು ಬಿಡುತ್ತಲ್ವ. ಈಗ ಈ ಎಲ್ಲ ಫ್ರಾನ್ಸನ್ನು ನಾವು ತೆಗೆದಿಡ್ಬೇಕು. ಈ ಥರ ಒಂದು ಪ್ಲೇಟಿಗೆ ತೆಗೆದಿಡಿ. ನಂತರ ಅದೇ ಏನು ಫ್ರಾನ್ಸಿನ ನೀರು ಇರುತ್ತಲ್ವ ಅದಕ್ಕೇ ನಾವು ಮಸಾಲನೆಲ್ಲ ಹಾಕ್ಕೋಬೇಕು. 1.5 ಸ್ಪೂನಷ್ಟು ಅಚ್ಚಕಾರದ ಪುಡಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡರ್ ಕೊತ್ತಂಬರಿ ಪೌಡರ್ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇದೆಯಲ್ಲ, ಕಾಳು ಮೆಣಸಿನ ಪುಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು. ಇದನ್ನು ಸೀದೋಗೋಕ್ಕೆ ಬಿಡಬೇಡಿ. ಲೋ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ನಾವು ಟೊಮೊಟೊದು ಪೇಸ್ಟ್ ಮಾಡ್ಕೋಬೇಕಂದ್ರೆ ಟೊಮೊಟೊ ಒಂದು 2 ಟೊಮೊಟೊ ತಗೊಂಡಿದ್ದೀನಿ. 5ರಿಂದ 6 ಗೋಡಂಬಿಯನ್ನು ತಗೊಂಡಿದ್ದೀನಿ. ಇದನ್ನು ಒಟ್ಟಿಗೆ ಸ್ವಲ್ಪ ನೀರಾಕಿ ನುಣ್ಣಗೆ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟನ್ನು ನಾವು ಏನು ಮಸಾಲ ಫ್ರೈ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡಬೇಕು. ಇದು ಸ್ವಲ್ಪ ಡ್ರೈ ಆಗುತ್ತಲ್ವ ನಾವು ಫ್ರೈ ಮಾಡುವಾಗ, ಆಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪುನಃ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಸೀದು ಹೋಗೋಕ್ಕೆ ಬಿಡಬೇಡಿ. ನಾನು ನೋಡಿ ಆ ಟೊಮೊಟೊ ಏನು ರುಬ್ಬಿದ್ದೀನಲ್ವ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಪುನಃ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. 2ರಿಂದ 3 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇದನ್ನು ಹಾಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕುದಿ ಬರೋಕ್ಕೆ ನಾವು ಇದನ್ನು ಬಿಡಬೇಕು. ಇದು 1 ರೌಂಡ್ ಕುದಿ ಬರುತ್ತಲ್ವ, ನಂತರ ನಾವು ಫ್ರೈ ಮಾಡಿ ಏನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೀವಲ್ವ ಸಿಗಡಿ ಅಥವಾ ಫ್ರಾನ್ಸ್ ಇದೆಯಲ್ಲ ಇದನ್ನು ಹಾಕ್ಕೋಬೇಕು. ನೋಡಿ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಆಯಿತು. 1 ಕುದಿ ಬಂದ ನಂತರ ಇದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು ಮಸಾಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದಕ್ಕೂ ಆಗುತ್ತೆ. ವೈಟ್ ರೈಸು ಅಥವಾ ಬಾಯ್ಲ್ಡ್ ರೈಸು, ಚಪಾತಿ, ಪರೋಟ, ದೋಸೆಗೆಲ್ಲ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿ ಇದೀಗ ಒಂದು 2 ನಿಮಿಷ ಚೆನ್ನಾಗಿ ಬೆಂದಿದೆ. ಮಸಾಲೆ ಎಲ್ಲ ಈ ಫ್ರಾನ್ಸ್ ಜೊತೆ ಸೇರಿಕೊಂಡು ಸೂಪರ್ ಟೇಸ್ಟಾಗಿ ಬಂದಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ ಸೂಪರಾದ ಸಿಗಡಿ ಮಸಾಲ ಅಥವಾ ಫ್ರಾನ್ಸ್ ಮಸಾಲ ರೆಡಿಯಾಗಿದೆ. ತುಂಬ ಸಿಂಪಲ್ ಮಸಾಲ ಹಾಕಿ ಮನೆಯಲ್ಲಿ ನಾವು ಸೂಪರಾಗಿ ಏನು ಕರಿಯನ್ನು ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಫ್ರಾನ್ಸಲ್ಲಿ ಯಾವ ಕರಿ ಮಾಡಿದ್ರು, ಯಾವ ಮಸಾಲ ಹಾಕಿ ಮಾಡಿದ್ರೂ ಅದು ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಅದು ಸಿಹಿ ಅಂಶ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಮಸಾಲ ಬರುತ್ತೆ. ಹಿಂದಿನ ವೀಡಿಯೋದಲ್ಲಿ ಫ್ರಾನ್ಸ್ ಗೀ ರೋಸ್ಟ್ ಯಾವ ರೀತಿ ಮಾಡೋದಂತ ತೋರಿಸಿ ಕೊಟ್ಟಿದ್ದೀನಿ ನಾನು. ನೀವು ವಿಡಿಯೋ ಹೋಗಿ ಚೆಕ್ ಮಾಡ್ಬೋದು. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಹೊಸ ವೀಡಿಯೋದಲ್ಲಿ ನಿಮಗೆ ಸೂಪರಾದ ಮ್ಯಾಂಗ್ಳೂರ್ ಅಥವಾ ಉಡುಪಿ ಸ್ಟೈಲಲ್ಲಿ ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಸಿಗೋಣ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ. ಎಲ್ರಿಗೂ ನಮಸ್ಕಾರ.